ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದ್ದು ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಈಗ ಅಕ್ಷರಶಃ ರೌದ್ರಾವತಾರ ತಾಳಿದ್ದು ಪರ್ಷಿಯನ್ ಕೊಲ್ಲಿಯಲ್ಲಿ ಅಮೆರಿಕದ ತೈಲ ಹಡಗಿನ ಮೇಲೆ ಅಂಡರ್ ವಾಟರ್ ಡ್ರೋನ್ ಮೂಲಕ ದಾಳಿ ಮಾಡಿದೆ. ದುರದೃಷ್ಟವಶಾತ್ ಈ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾನೆ. ಮತ್ತೊಂದೆಡೆ ಇರಾನ್ ಹ್ಯಾಕರ್ಗಳು ಅಮೆರಿಕದ ದೈತ್ಯ ಕಂಪನಿಯೊಂದರ ಮೇಲೆ ಸೈಬರ್ ಅಟ್ಯಾಕ್ ಮಾಡಿ ಇಡೀ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡಿದ್ದಾರೆ. ಹಾಗಾದರೆ ಆ ಭಾರತೀಯ ನಾವಿಕ ಯಾರು? ಅಮೆರಿಕದ ಹಡಗಿನ ಮೇಲೆ ದಾಳಿಯಾಗಿದ್ದು ಹೇಗೆ? ಇರಾನ್ ಅಧ್ಯಕ್ಷರು ಯುದ್ಧ ನಿಲ್ಲಿಸಲು ಇಟ್ಟಿರುವ ಆ 3 ಷರತ್ತುಗಳೇನು? $100 ಗಡಿ ದಾಟಿದ ಕಚ್ಚಾ ತೈಲ ಬೆಲೆಯನ್ನು ನಿಯಂತ್ರಿಸಲು 32 ದೇಶಗಳು ಮಾಡಿರುವ ಮಾಸ್ಟರ್ ಪ್ಲಾನ್ ಏನು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಮೆರಿಕದ ಹಡಗಿನ ಮೇಲೆ ದಾಳಿ, ಓರ್ವ ಭಾರತೀಯನ ಸಾವು. ಸ್ನೇಹಿತರೆ, ಇರಾನ್ನ ಬೆದರಿಕೆಯ ಹೊರತಾಗಿಯೂ ಕೆಲವು ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನು ದಾಟಲು ಯತ್ನಿಸ್ತಾ ಇವೆ. ಬುಧವಾರ ಇರಾಕ್ನ ಬಸ್ರಾ ಬಳಿ ಸಂಚರಿಸ್ತಾ ಇದ್ದ ಅಮೆರಿಕ ಒಡೆತನದ ಸೇಫ್ ಸಿ ವಿಷ್ಣು ಎಂಬ ತೈಲ ಟ್ಯಾಂಕರ್ ಮೇಲೆ ಇರಾನ್ ನೀರಿನೊಳಗಿನಿಂದ ಡ್ರೋನ್ ಬಳಸಿ ಭೀಕರ ದಾಳಿ ಮಾಡಿದೆ. ದಾಳಿಯ ತೀವ್ರತೆಗೆ ಹಡಗಿಗೆ ಬೆಂಕಿ ಹೊತ್ಕೊಂಡಿದ್ದು, ದುರಾದೃಷ್ಟವಶಾತ್ ಹಡಗಿನಲ್ಲಿದ್ದ ಓರ್ವ ಭಾರತೀಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಉಳಿದ 15 ಜನ ಭಾರತೀಯ ನಾವಿಕರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಅಂತ ಬಾಗ್ದಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಗ್ರೀಸ್ ಒಡೆತನದ ಝೆಪಿರೋಸ್ ಎಂಬ ಮತ್ತೊಂದು ತೈಲ ಹಡಗಿನ ಮೇಲೂ ಕೂಡ ದಾಳಿಯಾಗಿದ್ದು, ಇರಾನ್ ಈ 2 ದಾಳಿಗಳ ಹೊಣೆ ಹೊತ್ತುಕೊಂಡಿದೆ. ಇದಲ್ಲದೆ ಬುಧವಾರ ಯುಎಇನಿಂದ ಹೊರಟು ಭಾರತದ ಕಾಂಡ್ಲಾ ಬಂದರಿಗೆ ಬರ್ತಾ ಇದ್ದ ಥಾಯ್ಲೆಂಡ್ ಒಡೆತನದ ಮಯೂರಿ ನಾರಿ ಎಂಬ ಬೃಹತ್ ಸರಕು ಸಾಗಣೆ ಹಡಗಿನ ಮೇಲೆ ಕೂಡ ದಾಳಿಯಾಗಿತ್ತು. ಅದಾದ ಮರುದಿನವೇ ಈ 2 ಹಡಗುಗಳ ಮೇಲೆ ದಾಳಿಯಾಗಿದೆ. ಅಮೆರಿಕದ ಕಂಪನಿ ಮೇಲೆ ಇರಾನ್ನಿಂದ ಭಾರೀ ಸೈಬರ್ ಅಟ್ಯಾಕ್. ಬರೀ ಕ್ಷಿಪಣಿ ಡ್ರೋನ್ ಮಾತ್ರವಲ್ಲ, ಇರಾನ್ ಈಗ ಅಮೆರಿಕದ ಮೇಲೆ ಸೈಬರ್ ಯುದ್ಧವನ್ನು ಶುರು ಮಾಡಿದೆ. ಹಂದಾಲಾ ಟೀಮ್ ಎಂಬ ಇರಾನ್ ಬೆಂಬಲಿತ ಹ್ಯಾಕರ್ಗಳ ಗುಂಪು ಅಮೆರಿಕದ ಸ್ಟ್ರೈಕರ್ ಎಂಬ ಬೃಹತ್ ಮೆಡಿಕಲ್ ಟೆಕ್ನಾಲಜಿ ಕಂಪನಿಯ ಮೇಲೆ ಸೈಬರ್ ದಾಳಿ ಮಾಡಿದೆ. ಹ್ಯಾಕರ್ಗಳು ಕಂಪನಿಯ ಮೈಕ್ರೋಸಾಫ್ಟ್ ಇಂಟ್ಯೂನ್ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಿ ನೌಕರರ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳಲ್ಲಿದ್ದ ಡೇಟಾವನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿದ್ದಾರೆ. ಇದರಿಂದ ಕಂಪನಿಯ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯುದ್ಧ ನಿಲ್ಲಿಸಲು ಇರಾನ್ ಇಟ್ಟಿದೆ 3 ಷರತ್ತು. ಒಂದೆಡೆ ಯುದ್ಧ ಬೇಗ ಮುಗಿಯತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ರೆ, ಇರಾನ್ ಮಾತ್ರ ಸುಮ್ಮನಾಗುವ ಲಕ್ಷಣಗಳೇ ಕಾಣ್ತಿಲ್ಲ. ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಸೇನೆ ಬಲವಾಗಿ ತಳವೂರಿದ್ದು ಸರ್ಕಾರ ಪತನಗೊಳ್ಳುವ ಯಾವುದೇ ಲಕ್ಷಣಗಳಿಲ್ಲ ಅಂತ ಖುದ್ದು ಅಮೆರಿಕದ ಗುಪ್ತಚರ ಇಲಾಖೆ ವರದಿ ನೀಡಿದೆ. ಇದರ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಯುದ್ಧ ನಿಲ್ಲಿಸಲು ಅಮೆರಿಕದ ಮುಂದೆ 3 ಪ್ರಮುಖ ಷರತ್ತುಗಳನ್ನು ಇಟ್ಟಿದ್ದಾರೆ. 1. ಇರಾನ್ನ ನ್ಯಾಯಸಮ್ಮತ ಹಕ್ಕುಗಳನ್ನು ಅಮೆರಿಕ ಮತ್ತು ಜಗತ್ತು ಗುರುತಿಸಬೇಕು. 2ನೇದ್ದು, ಈ ಯುದ್ಧದಲ್ಲಿ ಇರಾನ್ಗೆ ಆಗಿರುವ ನಷ್ಟಕ್ಕೆ ಅಮೆರಿಕ ಸಂಪೂರ್ಣ ಪರಿಹಾರ ನೀಡಬೇಕು. 3ನೇದ್ದು, ಭವಿಷ್ಯದಲ್ಲಿ ಇರಾನ್ ಮೇಲೆ ಮತ್ತೆ ದಾಳಿಯಾಗದಂತೆ ಬಲವಾದ ಅಂತಾರಾಷ್ಟ್ರೀಯ ಭರವಸೆ ಸಿಗಬೇಕು. ಒಂದು ವೇಳೆ ಈ ಷರತ್ತುಗಳಿಗೆ ಒಪ್ಪದಿದ್ರೆ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇದಕ್ಕಿಂತ ಭೀಕರ ದಾಳಿ ಮಾಡೋದಾಗಿ ಇರಾನ್ ಸೇನೆ ಎಚ್ಚರಿಕೆ ನೀಡಿದೆ. ತೈಲ ಬೆಲೆ ಇಳಿಸಲು 32 ದೇಶಗಳ ಮಾಸ್ಟರ್ ಪ್ಲಾನ್. ಯುದ್ಧದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $100 ಗಡಿ ದಾಟಿದೆ. ಭಾರತ, ಅಮೆರಿಕ ಸೇರಿದಂತೆ ವಿಶ್ವಾದ್ಯಂತ ಪೆಟ್ರೋಲ್ ಬೆಲೆ ಗಗನಕ್ಕೇರ್ತಾ ಇದೆ. ಇದನ್ನು ನಿಯಂತ್ರಿಸಲು ಅಮೆರಿಕ, ಜಪಾನ್, ಯುರೋಪ್ ಸೇರಿದಂತೆ 32 ದೇಶಗಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿವೆ. ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ ನೇತೃತ್ವದಲ್ಲಿ ಈ ದೇಶಗಳು ತಮ್ಮ ಎಮರ್ಜೆನ್ಸಿ ರಿಸರ್ವ್ನಿಂದ ಬರೋಬ್ಬರಿ 40 ಕೋಟಿ ಬ್ಯಾರೆಲ್ ತೈಲವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಮುಂದಾಗಿವೆ. ಇದರಲ್ಲಿ ಅಮೆರಿಕ ಒಂದೇ 17.2 ಕೋಟಿ ಬ್ಯಾರೆಲ್ ತೈಲ ಬಿಡುಗಡೆ ಮಾಡಲಿದೆ. ಆದರೂ ಹೊರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ತೈಲ ಬೆಲೆ ಇಳಿಕೆಯಾಗೋದು ಅನುಮಾನ ಅಂತ ತಜ್ಞರು ಹೇಳ್ತಿದ್ದಾರೆ. ಕಂಗೆಟ್ಟ ಟ್ರಂಪ್ 6 ದಿನದಲ್ಲಿ $11.3 ಬಿಲಿಯನ್ ಖರ್ಚು. ಇರಾನ್ ಅನ್ನು ಕ್ಷಣಾರ್ಧದಲ್ಲಿ ಮುಗಿಸ್ತೀವಿ ಅಂತ ಯುದ್ಧಕ್ಕಿಳಿದಿದ್ದ ಟ್ರಂಪ್ ಸರ್ಕಾರ ಈಗ ಕಂಗಾಲಾಗಿದೆ. ಪೆಂಟಗನ್ ವರದಿ ಪ್ರಕಾರ ಕೇವಲ ಮೊದಲ 6 ದಿನಗಳ ಯುದ್ಧದಲ್ಲಿ ಅಮೆರಿಕ ಬರೋಬ್ಬರಿ $13.3 ಶತಕೋಟಿ ಅಂದರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ. ಆದರೆ ಯುದ್ಧ ಮಾತ್ರ 13 ದಿನ ಕಳೆದ್ರೂ ಮುಗಿತಾ ಇಲ್ಲ. ಹೀಗಾಗಿ ಯುದ್ಧ ಹೀಗೆ ಮುಂದುವರೆದರೆ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕದ ಪ್ರತಿಷ್ಠೆಯ ನಡುವೆ
ಅಮಾಯಕ ಭಾರತೀಯರು ಸೇರಿದಂತೆ ಸಾವಿರಾರು ಜೀವಗಳು ಬಲಿಯಾಗ್ತಾ ಇವೆ. ಸ್ನೇಹಿತರೆ, ಇರಾನ್ ಇಟ್ಟಿರುವ ಆ 3 ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಳ್ಳುತ್ತಾ ಅಥವಾ ಟ್ರಂಪ್ ತಮ್ಮ ಹಠಕ್ಕೆ ಬಿದ್ದು ಯುದ್ಧವನ್ನು ಇನ್ನಷ್ಟು ಭೀಕರಗೊಳಿಸ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.